ಒಳಿತನ್ನು ಗುರುತಿಸೋಣ. ಇಫ್ ಯು ಜಡ್ಜ್ ಪೀಪಲ್, ಯು ವಿಲ್ ಹ್ಯಾವ್ ನೋ ಟೈಮ್ ಟು ಲವ್ ದೆಮ್. ಜನರ ಗುಣಸ್ವಭಾವಗಳನ್ನು ಒರೆಗೆ ಹಚ್ಚುತ್ತಾ ಕುಳಿತರೆ ಅವರನ್ನು ಪ್ರೀತಿಸಲು ನಿನಗೆ ಸಮಯವೇ ಸಿಗುವುದಿಲ್ಲ ಎಂದು ಮದರ್ ತೆರೇಸಾ ಹೇಳಿದ್ದಾರೆ. ನಮ್ಮ ದೃಷ್ಟಿ ಸದಾ ಒಳಿತಿನ ಕಡೆಗೆ ಇರಬೇಕಾದ ಅಗತ್ಯ ಇದೆ. ಪ್ರತಿ ವ್ಯಕ್ತಿಯನ್ನು ಆತನಲ್ಲಿರುವ ಒಳ್ಳೆಯ ಅಂಶಗಳಿಗಾಗಿ ಪ್ರೀತಿಸಬೇಕೇ ಹೊರತು ದೋಷಗಳಿಗಾಗಿ ದೂರ ಮಾಡುವುದಲ್ಲ. ಸಮಯ ಸಿಕ್ಕುವುದಿಲ್ಲ ಮಾತ್ರವಲ್ಲ, ದೋಷಗಳೇ ಇಲ್ಲದ ಪರಿಪೂರ್ಣ ವ್ಯಕ್ತಿಯನ್ನು ಮಾತ್ರ ಪ್ರೀತಿಸುತ್ತೇನೆ ಎಂದುಕೊಂಡರೆ ನಮಗೆ ಪ್ರೀತಿಸಲು ವ್ಯಕ್ತಿಗಳೂ ಸಿಕ್ಕುವುದಿಲ್ಲ. ಹಾಗೆ ನೋಡಿದರೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರಾಮಾಣಿಕವಾಗಿ ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಮ ದೋಷಗಳು ನಮಗೆ ಗೋಚರಿಸದೇ ಇರುವುದಿಲ್ಲ. ನಮ್ಮ ದೃಷ್ಟಿ ಸದಾ ಒಳಿತಿನ ಕಡೆಗೆ ಇರಬೇಕಾದ ಅಗತ್ಯ ಇದೆ. ಪ್ರತಿ ವ್ಯಕ್ತಿಯನ್ನು ಆತನಲ್ಲಿರುವ ಒಳ್ಳೆಯ ಅಂಶಗಳಿಗಾಗಿ ಪ್ರೀತಿಸಬೇಕೇ ಹೊರತು ದೋಷಗಳಿಗಾಗಿ ದೂರ ಮಾಡುವುದಲ್ಲ. ಒಳಿತನ್ನು ಹೇಳುವುದರಿಂದ ಆ ವ್ಯಕ್ತಿಗೂ ನಮ್ಮ ಸಹವಾಸ ಪ್ರಿಯವಾಗುತ್ತದೆ. ಸ್ನೇಹವೆಂದರೆ ಪರಸ್ಪರ ಮೆಚ್ಚುಗೆಯ ಮಾತುಗಳನ್ನು ಆಡುವ ಆಟ ಎಂದಿದ್ದಾನೆ ತತ್ವಜ್ಞಾನಿಯೊಬ್ಬ. ಅಂದ ಮಾತ್ರಕ್ಕೆ ಮುಖಸ್ತುತಿ ಮಾಡಬೇಕೆಂದಲ್ಲ. ಮೆಚ್ಚುಗೆಗೂ ಮುಖಸ್ತುತಿಗೂ ನಡುವೆ ಅಂತರವಿದೆ. ಮಿತಿಯಲ್ಲಿದ್ದರೆ ಮೆಚ್ಚುಗೆ, ಅತಿಯಾದರೆ ಮುಖಸ್ತುತಿ. ಊಟದಲ್ಲಿ ಉಪ್ಪಿನಂತೆ ನಮ್ಮ ಮಾತಿನಲ್ಲಿ, ಕೃತಿಯಲ್ಲಿ ಇತರರ ಬಗೆಗೆ ಮೆಚ್ಚುಗೆ ಹಿತಮಿತವಾಗಿ ಬೆರೆತಿರಬೇಕು. ಉಪ್ಪಿಗಿಂತ ರುಚಿ ಇಲ್ಲ ನಿಜ, ಆದರೆ ಉಪ್ಪೇ ಊಟವಾಗಲು ಸಾಧ್ಯವಿಲ್ಲ. ವ್ಯಕ್ತಿ ಮತ್ತು ಆತನ ಕೃತಿ ಬೇರೆ ಬೇರೆಯದಲ್ಲ. ವ್ಯಕ್ತಿಯನ್ನು ಮೆಚ್ಚುವುದೆಂದರೆ ಆತನ ಕೃತಿಯನ್ನು ಮೆಚ್ಚುವುದೇ ಆಗಿದೆ. ಆದರೆ ವಾಸ್ತವದಲ್ಲಿ ನಾವು ಬಹುಜನರು ಮಾಡುತ್ತಿರುವುದೇನೋ, ದೋಷಗಳನ್ನು ಮನ್ನಿಸಿ ಗುಣಗಳನ್ನು ಗುರುತಿಸುವ ಬದಲು ಗುಣಗಳಿಗೆ ಕುರುಡಾಗಿ ದೋಷವನ್ನು ಬಾಯ್ತುಂಬಾ ಹೇಳುತ್ತೇವೆ. ಮಾನವೀಯ ಸಂಬಂಧಗಳು ಮುರಿದು ಬೀಳಲು ಇದಕ್ಕಿಂತ ಉತ್ತಮ ಕಾರಣಗಳು ಬೇಕಿಲ್ಲ. ಕಚೇರಿ ವೇಳೆಯ ನಂತರವೂ ಕುಳಿತು ಕೆಲಸ ಮಾಡಿದಾಗ ಮೆಚ್ಚುಗೆ ಸೂಚಿಸಲು ಮರೆಯುವ, ಆದರೆ ಕಚೇರಿಗೆ ತಡವಾಗಿ ಹೋದ ದಿನ ತಪ್ಪದೇ ಆಕ್ಷೇಪಿಸುವ ಮೇಲಧಿಕಾರಿ, ಯಾವ ಅಡುಗೆ ಇಂದು ತುಂಬಾ ರುಚಿಯಾಗಿದೆ ಎಂಬುದನ್ನು ಒಮ್ಮೆಯೂ ಹೇಳದ, ಯಾವುದಕ್ಕೆ ಉಪ್ಪು ಜಾಸ್ತಿಯಾಗಿದೆ ಎನ್ನುವುದನ್ನು ಮತ್ತೆ ಮತ್ತೆ ಹೇಳುವ ಗಂಡ ಮಕ್ಕಳು, ಬಂಧು ಮಿತ್ರರ ಮನೆಗಳಿಗೆ ಹೋದಾಗ ಆ ಮನೆಯ ದೋಷಗಳನ್ನೇ ಪಟ್ಟಿ ಮಾಡಿ ಹೇಳುವ ಆಪ್ತರು, ಸಭೆ ಸಮಾರಂಭಗಳಲ್ಲಿ ಯಾವ ವ್ಯವಸ್ಥೆ ಅತ್ಯುತ್ತಮವಾಗಿತ್ತು ಎಂಬುದನ್ನು ಗಮನಿಸದೆ ಯಾವ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ ಎಂದು ಮನೆಯ ಯಜಮಾನರಿಗೋ ವ್ಯವಸ್ಥಾಪಕರಿಗೋ ತಿಳಿಸಿ ಬರಲು ಮರೆಯದ ನಾವುಗಳೆಲ್ಲರೂ ದೋಷಗಳನ್ನು ಗಮನಿಸುವವರೇ ಆಗಿದ್ದೇವೆ. A gentleman is one who is the first to compliment and the last to complain.